ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಮೇಲೆ ಜನರ ರೆಸ್ಪಾನ್ಸ್ ಬಿಕಾಸ್ ಯಾಕಂತಂದ್ರೆ ನೀವು ಹೋಗೋದಕ್ಕಿಂತ ಮುಂಚೆ ಹಂಸ ಆಗಿದ್ರಿ, ನೀವ್ ಹೇಳ್ತಿದ್ರಿ ರಾಜಿ ಆಗಿದ್ದೆ, ಚಂದ್ರಿಕಾ ಅಂತ ಸೀರಿಯಲ್ ಎಲ್ಲ ಒಬ್ಬೊಬ್ರು ಒಂದೊಂದು ಕ್ಯಾರೆಕ್ಟರ್. ಈಗ ಬಿಗ್ ಬಾಸ್ ಹಂಸ ಅಂತ ಹೊರಗಡೆ ಬಂದಿದ್ದೀರಾ, ಅದಾದ್ಮೇಲೆ ನೀವು ಮಾಡಿದಂತಹ ಒಂದೇ ಒಂದು ಕ್ಯಾರೆಕ್ಟರ್ ಬಿಗ್ ಬಾಸ್ ಹೋಗ್ಮೇಲಂತೂ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ, ರೀಲ್ಸ್ ಎಲ್ಲ ಮಾಡ್ತಿದ್ದಾರೆ. ಅದೇ ಬೆಣ್ಣೆ ಶಾಂತಮ್ಮ ಅಂತ ಹೇಳ್ಬಿಟ್ಟು. ಸೊ ಹೇಗ್ ಅನಿಸ್ತಿದೆ? ಹೌದು, ಆಕ್ಚುಲಿ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ನಮ್ಗೆ ಗೊತ್ತಿರೋದಿಲ್ಲ ಹೊರಗಡೆ ಹೇಗೆ ಜನ ನಮ್ಮನ್ನ ರಿಸೀವ್ ಮಾಡ್ಕೊಂಡಿದ್ದಾರೆ, ಪಾಸಿಟಿವ್ ಆಗಿದೀವಾ ನೆಗೆಟಿವ್ ಆಗಿದೀವಾ, ಏನ್ ಇಷ್ಟಪಡ್ತಿದಾರೆ ಏನ್ ಇಷ್ಟಪಡ್ತಿಲ್ಲ ಏನು ನಮಗ್ ಗೊತ್ತಿರಲ್ಲ. ನಾವು ಸುಮ್ನೆ ಒಂದು ನಮ್ಗೆ ಏನ್ ಅನ್ಸುತ್ತೆ ಆ ಮೂಮೆಂಟ್ ಅದ್ ಮಾಡ್ತಾ ಇರ್ತೀವಿ. ನಮ್ಮನ್ನ ನಾವ್ ಎಂಟರ್ಟೈನ್ ಮಾಡ್ಕೊಳ್ಳೋದಕ್ಕೆ ಅಥವಾ ನಮ್ಮನ್ನ ಆಕ್ಯುಪೈ ಆಗಿ ಇಟ್ಕೊಳ್ಳೋದಕ್ಕೆ ಅಥವಾ ಆ ಸಮಯದಲ್ಲಿ ನಮ್ಗೆ ಏನ್ ತೋಚುತ್ತೆ ಅದ್ ಮಾಡ್ತಾ ಹೋಗ್ತೀವಿ ಅಷ್ಟೇ ಹೊರತು ನಾವ್ ಯಾವ್ದನ್ನು ಮೈಂಡ್ ಅಲ್ಲಿ ಇಟ್ಕೊಂಡಿರಲ್ಲ. ಅಂದ್ರೆ ಹಿಂಗೆ ಮಾಡ್ಬೇಕು ಹಾಗೆ ಮಾಡ್ಬೇಕು ಅಂತ ಏನು ಇರೋದಿಲ್ಲ. ಸಿಚುವೇಶನ್ ಪ್ರಕಾರ ನಾವ್ ಆಕ್ಟ್ ಮಾಡ್ತಾ ಇರ್ತೀವಿ ಅಷ್ಟೇ. ಹೊರಗಡೆ ಬಂದ್ಮೇಲೆ ಜನ ನನ್ಗೆ ಫಸ್ಟ್ ಹೇಳಿದ್ರು, ನೀವು ಇಷ್ಟು ಬೇಗ ಬರ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ, ನಿಮ್ಮನ್ನ ನಾವ್ ಇನ್ನೂ ಬಿಗ್ ಬಾಸ್ ಅಲ್ಲಿ ನೋಡ್ಬೇಕಿತ್ತು, ನೀವ್ ಇರ್ಬೇಕಿತ್ತು, ವೈಲ್ಡ್ ಕಾರ್ಡ್ ಹೋಗ್ತೀರಾ ಅಂತ ತುಂಬಾ ಸಲ ಕೇಳಿದಾರೆ. ಯಾಕಂದ್ರೆ ನನ್ನ ಮತ್ತೆ ಜಗ್ಗು ಅವ್ರ ಕಾಂಬಿನೇಷನ್, ಜಗದೀಶ್ ಅವ್ರ ಕಾಂಬಿನೇಷನ್ ತುಂಬಾ ಜನ ಐ ಮೀನ್ ಆಲ್ಮೋಸ್ಟ್ ತುಂಬಾ ಇಷ್ಟಪಟ್ಟಿದ್ರು. ಅಷ್ಟು ನಾವು ಕ್ಲಿಕ್ ಆಗಿದೆ ನಮ್ ಪೇರ್ ಅಂತ ನಮ್ಗೆ ಅಂದಾಜಿರ್ಲಿಲ್ಲ. ಹೊರಗಡೆ ಬಂದ್ಮೇಲೆ ನನ್ಗೆ ಓ ವಾವ್, ಅಂದ್ರೆ ನಾವು ಮಾಡೋ ಒಂದು ಸ್ಮಾಲ್ ಗೆಸ್ಚರ್ ಜನಕ್ಕೆ ಇಷ್ಟ ಆಗತ್ತೆ, ಜನ ಅಷ್ಟು ತೀಕ್ಷ್ಣವಾಗಿ ನೋಡ್ತಾರೆ ಅಂತ ಅನ್ಸ್ತು. ಅಂದ್ರೆ ನಾನ್ ಹೊರಗಡೆ ಬಂದಾಗ ಎಲ್ಲ ಪಾಸಿಟಿವ್ ಆಗೇ ಇತ್ತು, ಎಲ್ಲೂ ನಾನ್ ನೆಗೆಟಿವ್ ಆಗಿರ್ಲಿಲ್ಲ. ಜನ ನನ್ನನ್ನ ಲೈಕ್ ನೀವು ತುಂಬಾ ಸಾಫ್ಟ್ ಆಗ್ಬಿಟ್ರಿ ಅಂತ ಹೇಳಿದ್ರೆ ಹೊರತು ಎಲ್ಲೂ ನನ್ಗೆ ನನ್ ಬಗ್ಗೆ ನೆಗೆಟಿವ್ ಆಗಿ ಎಲ್ಲೂ ಮಾತಾಡಿಲ್ಲ. ಈವನ್ ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು, ಟ್ರೋಲ್ ಪೇಜಸ್ ಗಳಿರ್ಬೋದು, ಎಲ್ಲರೂ ತುಂಬಾ ಪಾಸಿಟಿವ್ ಆಗೇ ನನ್ನನ್ನ ಅಪ್ರಿಶಿಯೇಟ್ ಮಾಡಿದ್ರು. ಅದು ನೋಡಿ ತುಂಬಾನೇ ಖುಷಿ ಆಯ್ತು.